ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಡೆಯಲ್ಲಿ ಅಮೆರಿಕದಂತಹ ದೈತ್ಯ ಕಂಪನಿಗಳು ಭಾರತವನ್ನ ವಿರೋಧಿಸಿಕೊಂಡು ತೆರಿಗೆಯ ಮೇಲೆ ತೆರಿಗೆಗಳನ್ನು ಹಾಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜಗತ್ತಿನ ದೈತ್ಯ ಕಂಪನಿಗಳು ಭಾರತದತ್ತ ನೋಡ್ತಾ ಇದೆ. ಭಾರತದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಮಾಡೋದಕ್ಕೆ ಮುಂದಾಗಿವೆ. ಗೂಗಲ್ ಭಾರತದಲ್ಲಿ ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇದರ ಬೆನ್ನಲ್ಲೇ ಇದೀಗ ಮೈಕ್ರೋಸಾಫ್ಟ್ ಕೂಡ ಭಾರತದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಹೂಡಿಕೆಯನ್ನ ಮೈಕ್ರೋಸಾಫ್ಟ್ ಭಾರತದಲ್ಲಿ ಮಾಡೋದಕ್ಕೆ ಹೊರಟಿದೆ. ಅದು ಕೂಡ AI ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯನ್ನ ಜಾಗತಿಕ ಟೆಕ್ ಲೋಕದ ಸಾಮ್ರಾಟ ಭಾರತದಲ್ಲಿ ಮಾಡಿಬಿಟ್ಟಿದೆ. ಅಲ್ಲಿಗೆ ಭಾರತವೇ ಫ್ಯೂಚರ್ ಅನ್ನೋದನ್ನ ಮೈಕ್ರೋಸಾಫ್ಟ್ ಕೂಡ ಸಾರಿ ಹೇಳಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಏಷ್ಯಾದಲ್ಲೇ ಅತಿ ದೊಡ್ಡ ಹೂಡಿಕೆ ಇದು. ಒಂದು ಕಡೆಯಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ಆಗಿದೆ. ಭಾರತ ಇತ್ತೀಚೆಗೆ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಾಧುನಿಕ ವೆಪನ್ಗಳನ್ನು ನಿರ್ಮಾಣ ಮಾಡ್ತಾ ಇರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಫೈಟರ್ ಜೆಟ್ ರೆಕ್ಕೆಯಲ್ಲಿ ಭಾರತದ DRDO ಕ್ರಾಂತಿಯನ್ನೇ ಮಾಡಿದೆ. ವಿಮಾನಗಳು, ಫೈಟರ್ ಜೆಟ್ಗಳು ಆಕಾಶದಲ್ಲಿ ಹಕ್ಕಿಯಂತೆ ಹಾರ್ತಾವೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಆದರೆ ಫೈಟರ್ ಜೆಟ್ಗಳಿಗೆ ಆಕಾಶದಲ್ಲಿ ಹಕ್ಕಿಯ ರೀತಿ ರೆಕ್ಕೆಗಳನ್ನು ಬಡಿಯೋದಕ್ಕೆ ಆಗೋದಿಲ್ಲ, ಅಥವಾ ಹಕ್ಕಿಯ ರೀತಿ ರೆಕ್ಕೆಗಳನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿವರೆಗೆ ಅದರಲ್ಲೂ ಭಾರತದಲ್ಲಿ ಅಂಥದ್ದೊಂದು ತಂತ್ರಜ್ಞಾನ ಇರಲಿಲ್ಲ. ಆದರೆ ಇದೀಗ ಫೈಟರ್ ಜೆಟ್ಗಳು ತಮ್ಮ ರೆಕ್ಕೆಗಳನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವ ತಂತ್ರಜ್ಞಾನವೊಂದರ ಆವಿಷ್ಕಾರವಾಗಿದೆ. ಅಷ್ಟಕ್ಕೂ ಏನಿದು ಹೊಸ ತಂತ್ರಜ್ಞಾನ? ರೆಕ್ಕೆ ವಿಚಾರದಲ್ಲಿ ಭಾರತ ಮಾಡಿರುವ ಕ್ರಾಂತಿ ಎಂಥದ್ದು? ಮೈಕ್ರೋಸಾಫ್ಟ್ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಕಾರಣವೇನು? ಭವಿಷ್ಯದಲ್ಲಿ ಭಾರತವೇ AI ಹಬ್ ಆಗಿ ಬೆಳೆಯುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತದ ಭವಿಷ್ಯ ಉಜ್ವಲವಾಗಿದೆ. ಭವಿಷ್ಯದಲ್ಲಿ ಭಾರತವೇ ಜಗತ್ತಿಗೆ ಸಾಮ್ರಾಟನಾಗುತ್ತೆ ಅನ್ನುವ ಚರ್ಚೆಗಳು ಆಗಾಗ ನಡೆಯುತ್ತಲೇ ಇರುತ್ತೆ. ಆದರೆ ಇದನ್ನು ನಂಬೋದಕ್ಕೆ ಹಾಗೂ ಒಪ್ಪಿಕೊಳ್ಳೋದಕ್ಕೆ ಬೇರೆ ದೇಶಗಳು ಬಿಡಿ, ನಾವೇ ರೆಡಿ ಇಲ್ಲ. ಸುಮ್ಮನೆ ಬಣ್ಣ ಬಣ್ಣದ ಕನಸುಗಳನ್ನು ಯಾಕೆ ಕಟ್ಕೊಳ್ತೀರಿ? ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ತುಂಬಾನೇ ಇದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಾವು ತುಂಬಾನೇ ಹಿಂದೆ ಇದ್ದೇವೆ ಅಂತ ನಾವು ಪದೇ ಪದೇ ಹೇಳ್ತಾನೆ ಇರ್ತೇವೆ. ಆದರೆ ಜಗತ್ತಿನ ಟೆಕ್ ಕಂಪನಿಗಳು ಮಾತ್ರ ಭಾರತದಲ್ಲಿ ಭವಿಷ್ಯವನ್ನ ನೋಡ್ತಾ ಇದ್ದಾವೆ. ಭಾರತವೇ ಫ್ಯೂಚರ್ ಅನ್ನೋದು ಟೆಕ್ ಕಂಪನಿಗಳಿಗೆ ಕಂಪ್ಲೀಟ್ ಆಗಿ ಅರ್ಥವಾಗಿದಂತೆ ಕಾಣ್ತಾ ಇದೆ. ಅದರಲ್ಲೂ ಭವಿಷ್ಯದಲ್ಲಿ ಜಗತ್ತನ್ನ ಆಳುವ AI ವಿಚಾರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಭಾರತವನ್ನೇ ನೆಚ್ಚಿಕೊಂಡಿದೆ. ಗೂಗಲ್ AI ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಮೈಕ್ರೋಸಾಫ್ಟ್ ಕೂಡ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಅದು ಕೂಡ 1-2 ಕೋಟಿಯಲ್ಲ, ಬರೋಬ್ಬರಿ 1.5 ಲಕ್ಷ ಕೋಟಿ ಹೂಡಿಕೆಯನ್ನ ಭಾರತದಲ್ಲಿ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ಮುಂದಾಗಿದೆ. ಈ ಮೂಲಕ ಮೈಕ್ರೋಸಾಫ್ಟ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೂಡಿಕೆಯನ್ನ ಭಾರತದಲ್ಲಿ ಮಾಡ್ತಾ ಇದೆ. ಇದೆಲ್ಲ ಸರಿಯಪ್ಪ, ಭಾರತಕ್ಕೆ ಯಾಕೆ ಹೂಡಿಕೆ ಮಾಡಬೇಕು? ಭಾರತದಲ್ಲಿ ಅಂಥದ್ದೇನಿದೆ ಅಂತ ನೀವು ಕೇಳಬಹುದು. ಈ ಪ್ರಶ್ನೆಗೆ ಉತ್ತರಗಳು ತುಂಬಾನೇ ಸಿಂಪಲ್. ಮೊದಲ ಕಾರಣ ಭಾರತದ ಜನಸಂಖ್ಯೆ. ಸದ್ಯದ ಮಟ್ಟಿಗೆ ಭಾರತಕ್ಕೆ ಜನಸಂಖ್ಯೆಯೇ ಒಂದು ರೀತಿಯ ಆಸ್ತಿ. ಜನಸಂಖ್ಯೆ ಜಾಸ್ತಿ ಇದ್ದಷ್ಟು ಮಾರ್ಕೆಟ್ ಅಷ್ಟೇ ದೊಡ್ಡದಾಗಿರುತ್ತೆ. ಅದರಲ್ಲೂ ನಮ್ಮಲ್ಲಿ ಎಲ್ಲ ವಿಚಾರಗಳು ಡಿಜಿಟಲ್ ಆಗಿದೆ. ಆಧಾರ್, UPI, ಡಿಜಿಲಾಕರ್, ಫಾಸ್ಟ್ಯಾಗ್ ಹೀಗೆ ಎಲ್ಲವೂ ಡಿಜಿಟಲ್ ಮಯವಾಗಿದೆ. ಅದರಲ್ಲೂ ನಮ್ಮಲ್ಲಿ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂದರೆ ಅಲ್ಲಿ ಅವಕಾಶಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರ್ತಾವೆ. ಇಷ್ಟು ದೊಡ್ಡ ಮಾರ್ಕೆಟ್ ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಇಲ್ಲ. ಚೀನಾದಲ್ಲಿ ಇದ್ರೂ ಅಲ್ಲಿ ಬೇರೆ ಕಂಪನಿಗಳಿಗೆ ಅವರು ಅವಕಾಶ ಕೊಡೋದಿಲ್ಲ. ಹೀಗಾಗಿ ಟೆಕ್ ಕಂಪನಿಗಳು ಭಾರತವನ್ನೇ ಆಯ್ಕೆ ಮಾಡಿಕೊಳ್ತಾವೆ. ಈಗ ಡಿಜಿಟಲ್ ಆಗಿರುವ ಎಲ್ಲ ಕ್ಷೇತ್ರಗಳು ಭವಿಷ್ಯದಲ್ಲಿ AI ಅಳವಡಿಸಿಕೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಕಾರಣಕ್ಕಾಗಿ ಭವಿಷ್ಯದ ದೃಷ್ಟಿಯಿಂದ ಮೈಕ್ರೋಸಾಫ್ಟ್ ಹಾಗೂ ಗೂಗಲ್ನಂತಹ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿವೆ. ಹಾಗಂತ ಕೇವಲ ಮಾರ್ಕೆಟ್ ನೋಡಿಕೊಂಡು ಕಂಪನಿಗಳು ಹೂಡಿಕೆ ಮಾಡಿಲ್ಲ. ಈ ಟೆಕ್ ದಿಗ್ಗಜರು ಭಾರತದ ಟ್ಯಾಲೆಂಟ್ಗಳನ್ನು ಕೂಡ ನೋಡಿದ್ದಾರೆ. ಟೆಕ್ ವಿಚಾರದಲ್ಲಿ ಭಾರತೀಯರೇ ಮುಂದೆ ಇರೋದು. ಇವತ್ತು ಅಮೆರಿಕಾದಲ್ಲಿ ಟೆಕ್ ಕಂಪನಿಗಳು ಮುಂದುವರೆದಿದ್ರೂ ಕೂಡ ಅಲ್ಲಿರುವ ಮೆದುಳುಗಳು ಭಾರತೀಯ ಮೆದುಳುಗಳು. ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಿಗೆ ಭಾರತೀಯರೇ CEOಗಳಾಗಿರೋದು ಇದಕ್ಕೆ ಸಾಕ್ಷಿ. ಮೈಕ್ರೋಸಾಫ್ಟ್ನ CEO ಕೂಡ ಭಾರತೀಯರೇ, ಗೂಗಲ್ CEO ಕೂಡ ಭಾರತೀಯರೇ. ಹೀಗಾಗಿ ಈ ಟ್ಯಾಲೆಂಟ್ಗಳು ಕೂಡ ಟೆಕ್ ಕಂಪನಿಗಳು ಭಾರತದತ್ತ ದೃಷ್ಟಿ ಇಡುವಂತೆ ಮಾಡಿದೆ. ಸಾಫ್ಟ್ವೇರ್ ಡೆವಲಪರ್ಗಳ ವಿಚಾರಕ್ಕೆ ಬಂದಾಗಲೂ ಭಾರತ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದೆ. ಇನ್ನು ಭವಿಷ್ಯದ AI ವಿಚಾರಕ್ಕೆ ಬಂದರೂ ಭಾರತದಲ್ಲೇ ಅತಿ ಹೆಚ್ಚು AI ಇಂಜಿನಿಯರ್ಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ.
AI ಸ್ಟಾರ್ಟ್ಅಪ್ಗಳು ಕೂಡ ಭಾರತದಲ್ಲೇ ಹೆಚ್ಚಾಗಿರೋದು. ಇನ್ನು ಭಾರತವನ್ನ ಲಾಂಗ್ ಟರ್ಮ್ ಗ್ಲೋಬಲ್ ಮಾರ್ಕೆಟ್ನ ರೀತಿ ಜಗತ್ತು ನೋಡ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಭಾರತ ಎಲ್ಲ ಕ್ಷೇತ್ರವನ್ನ ಕೂಡ ಡಿಜಿಟಲೈಸೇಷನ್ ಮಾಡ್ತಾ ಇದೆ. ಭಾರತದಲ್ಲಿ ಡಿಜಿಟಲೀಕರಣದ ವಿಚಾರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಾ ಇದೆ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಭಾರತದಲ್ಲಿ AI ಕ್ಷೇತ್ರಕ್ಕೆ ಸರ್ಕಾರಗಳು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದ ಸಪೋರ್ಟ್ ಸುಲಭದಲ್ಲೇ ಸಿಗೋದು ಕೂಡ ಟೆಕ್ ಕಂಪನಿಗಳು ಭಾರತದತ್ತ ಆಕರ್ಷಿತರಾಗುವಂತೆ ಮಾಡಿದೆ. ಇನ್ನು ಈ ಹಿಂದೆ ಟೆಕ್ ಕಂಪನಿಗಳು ಚೀನಾವನ್ನ ಹೆಚ್ಚಾಗಿ ನೆಚ್ಕೊಂಡಿದ್ದವು. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಚೀನಾದಿಂದ ದೂರ ಹೋಗೋದಕ್ಕೆ ಒಂದೊಂದೇ ಕಂಪನಿಗಳು ನಿರ್ಧಾರ ಮಾಡಿವೆ. ಈ ಹಿಂದೆ ಆಪಲ್ ಸಂಸ್ಥೆ ಕೂಡ ಚೀನಾದಿಂದ ತನ್ನ ಉತ್ಪಾದನಾ ಘಟಕವನ್ನ ಶಿಫ್ಟ್ ಮಾಡಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಆಪಲ್ ಸಂಸ್ಥೆ ಚೀನಾದಲ್ಲಿ ಕ್ಲೋಸ್ ಮಾಡಿದ ತನ್ನ ಸಂಸ್ಥೆಯನ್ನ ಭಾರತದಲ್ಲಿ ಓಪನ್ ಮಾಡಿತ್ತು. ಇದೇ ರೀತಿ ಗೂಗಲ್ ಹಾಗೂ ಮೈಕ್ರೋಸಾಫ್ಟ್ ಕೂಡ ಚೀನಾದಿಂದ ದೂರ ಸರಿಯುತ್ತಿದ್ದಾವೆ. ಚೀನಾದ ಬದಲಿಗೆ ಭಾರತವನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾವೆ. ಇದೆಲ್ಲ ಸರಿಯಪ್ಪ. ಈಗ ಮೈಕ್ರೋಸಾಫ್ಟ್ 1.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಇದರಲ್ಲಿ ಏನೆಲ್ಲ ಮಾಡುತ್ತೆ ಅಂತ ನೀವು ಕೇಳಬಹುದು. ಮೊದಲೇದಾಗಿ ಮೈಕ್ರೋಸಾಫ್ಟ್ ಕಂಪನಿ ಡೇಟಾ ಸೆಂಟರ್ಗಳನ್ನು ಭಾರತದ ಮೂಲೆ ಮೂಲೆಯಲ್ಲಿ ಸ್ಥಾಪನೆ ಮಾಡುತ್ತೆ. AI ಕ್ಷೇತ್ರಕ್ಕೆ ಡೇಟಾ ಸೆಂಟರ್ಗಳು ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಹಲವು ಡೇಟಾ ಸೆಂಟರ್ಗಳನ್ನು ಮೈಕ್ರೋಸಾಫ್ಟ್ ಭಾರತದಲ್ಲಿ ಸ್ಥಾಪನೆ ಮಾಡಲಿದೆ. ಹೆಚ್ಚಾಗಿ ಬೆಂಗಳೂರು ಹಾಗೂ ಹೈದರಾಬಾದ್ಗಳಲ್ಲಿ ಈ ಡೇಟಾ ಸೆಂಟರ್ಗಳನ್ನು ಓಪನ್ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಪ್ರತಿ ಡೇಟಾಗಳು ಕೂಡ ಭಾರತದಲ್ಲೇ ಸ್ಟೋರ್ ಆಗಲಿದೆ. ಈ ಹಿಂದೆ ಟೆಕ್ ಕಂಪನಿಗಳು ತಮ್ಮ ಕ್ಲೌಡ್ ಸ್ಟೋರೇಜ್ಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ವು. ಆದರೆ ಸರ್ಕಾರ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿರೋದ್ರಿಂದ ಭಾರತದಲ್ಲೇ ತಮ್ಮ ಡೇಟಾಗಳನ್ನು ಸ್ಟೋರ್ ಮಾಡಬೇಕಾದ ಅನಿವಾರ್ಯತೆ ಕಂಪನಿಗಳಿಗಿದೆ. ಹೀಗಾಗಿ ಸ್ಟೋರೇಜ್ ಯೂನಿಟ್ಗಳನ್ನು ಕೂಡ ಭಾರತದಲ್ಲೇ ನಿರ್ಮಾಣ ಮಾಡಬೇಕು. ಇನ್ನು ಮೈಕ್ರೋಸಾಫ್ಟ್ ತಮ್ಮ AI ಕೇಂದ್ರಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಿದೆ. ಇದರಿಂದ ಭಾರತದ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗಲಿದೆ. ಸಾವಿರಾರು ಜನ AI ಕ್ಷೇತ್ರದಲ್ಲಿ ಪರಿಣಿತಿ ಪಡೆಯಲಿದ್ದಾರೆ. ಭಾರತದಲ್ಲಿ AI ವಿಚಾರದಲ್ಲಿ ದೊಡ್ಡ ಮಟ್ಟದ ಅವಕಾಶಗಳು ಸೃಷ್ಟಿಯಾಗಲಿದೆ. ಹೀಗೆ ಮೈಕ್ರೋಸಾಫ್ಟ್ ಮಾಡಿರುವ ಈ ಹೂಡಿಕೆಯಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿದೆ. ಇನ್ನು ಈ ಹೂಡಿಕೆಯಿಂದ ನಮ್ಮ ರಾಜ್ಯಕ್ಕೆ ಬಂಪರ್ ಲಾಟರಿ ಹೊಡೆಯುವ ರೀತಿ ಕಾಣಿಸ್ತಾ ಇದೆ. ಮುಂದಿನ 2 ವರ್ಷಗಳಲ್ಲಿ $3 ಬಿಲಿಯನ್ ಹೂಡಿಕೆಯಲ್ಲಿ ಬೆಂಗಳೂರಿನಲ್ಲಿ ಹೊಸ ಡೇಟಾ ಸೆಂಟರ್ಗಳು, ಕ್ಲೌಡ್ ಮತ್ತು AI ಮೂಲಸೌಕರ್ಯಗಳನ್ನು ಸ್ಥಾಪಿಸೋದಾಗಿ ಮೈಕ್ರೋಸಾಫ್ಟ್ ಹಿಂದೆಯೇ ಘೋಷಣೆ ಮಾಡಿತ್ತು. ಹೀಗಾಗಿ ಈಗ ಮೈಕ್ರೋಸಾಫ್ಟ್ ಮಾಡಿರುವ ಹೂಡಿಕೆಯಿಂದ ರಾಜಧಾನಿಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಹರಿದು ಬರುವ ಸಾಧ್ಯತೆ ಇದೆ. ಈ ಬಗ್ಗೆ ಕಂಪನಿ ಯಾವುದೇ ಅಧಿಕೃತ ಮಾಹಿತಿಗಳನ್ನು ನೀಡಿಲ್ಲವಾದರೂ ಬೆಂಗಳೂರು ಟೆಕ್ ಕಂಪನಿಗಳ ಹಾಟ್ ಫೇವರೇಟ್ ಅನ್ನೋದರಲ್ಲಿ ಅನುಮಾನ ಬೇಡ. ಇನ್ನು ಅಮೆಜಾನ್ ಕೂಡ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಹೂಡಿಕೆ ಮಾಡಿತ್ತು. ಇದಲ್ಲದೆ ಚಿಪ್ ತಯಾರಿಕಾ ಕಂಪನಿ ಕ್ವಾಲ್ಕಾಮ್ ಕೂಡ ಇತ್ತೀಚೆಗೆ ಪ್ರಧಾನಿಯನ್ನ ಭೇಟಿಯಾಗಿ ಭಾರತದ AI ಮತ್ತು ಕೌಶಲ್ಯ ಅಭಿವೃದ್ಧಿಯ ಕುರಿತು ಚರ್ಚೆ ಮಾಡಿತ್ತು. ಇದು ಟೆಕ್ ಕ್ಷೇತ್ರದಲ್ಲಿ ಆಗಿರುವ ಬೆಳವಣಿಗೆ ಆದರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಬಹುದೊಡ್ಡ ಕ್ರಾಂತಿಯಾಗಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಫೈಟರ್ ಜೆಟ್ಗಳ ರೆಕ್ಕೆಯ ವಿಚಾರದಲ್ಲಿ ಭಾರತ ಕ್ರಾಂತಿಕಾರಿ ಅನ್ವೇಷಣೆ ಮಾಡಿದೆ. ಏನಪ್ಪ ಇದು ರೆಕ್ಕೆಯ ವಿಚಾರದಲ್ಲಾದ ಬದಲಾವಣೆ ಅಂತ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಫೈಟರ್ ಜೆಟ್ಗಳ ರೆಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಆಗಿ ಇರ್ತಾವೆ. ಅಂದರೆ ಹಾರುವಾಗ ರೆಕ್ಕೆಯಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಈಗ DRDO ಫೈಟರ್ ಜೆಟ್ ಹಾರಾಡುತ್ತಿರುವಾಗಲೇ ರೆಕ್ಕೆಗಳನ್ನು ಬದಲಾವಣೆ ಮಾಡಿಕೊಳ್ಳುವ, ಅಂದರೆ ರೆಕ್ಕೆಗಳನ್ನು ಅವಶ್ಯಕತೆಗೆ ತಕ್ಕ ಹಾಗೆ ಬಳಸಿಕೊಳ್ಳುವ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದೆ. ಇದನ್ನ ನಿಮಗೆ ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಯಾವ ರೀತಿ ಹಕ್ಕಿ ತನ್ನ ರೆಕ್ಕೆಗಳನ್ನು ಬಳಸಿಕೊಳ್ಳುತ್ತೋ ಅದೇ ರೀತಿ ಇನ್ನು ಮುಂದೆ ಫೈಟರ್ ಜೆಟ್ಗಳು ಕೂಡ ತಮಗೆ ಬೇಕಾದ ಹಾಗೆ ರೆಕ್ಕೆಗಳನ್ನು ಬದಲಾಯಿಸಿಕೊಳ್ಳಬಹುದು. ಅದೇನೇ ಇರಲಿ, ಭಾರತ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಅನ್ನೋದಕ್ಕೆ ಈ ಹೂಡಿಕೆಗಳೇ ಸಾಕ್ಷಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.